ರೋಗವಿಲ್ಲದವನು ಯಾರು? ಹಿತಭುಕು, ಮಿತಭುಕು, ಅಶಾಕಭುಕು ಮೂರು ಸೇರಿಸಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ಊಟ ಸರಿಯಾಗಿ ಮಾಡುವನೇ ಆರೋಗ್ಯವಂತ. ಹಿತವಾದುದನ್ನು ಸೇವಿಸುವವನು, ಮಿತವಾಗಿ ಸೇವಿಸುವವನು, ಸಕಾಲದಲ್ಲಿ ಸೇವಿಸುವವನು. ಆದ್ರೆ ಮೊದಲು ಎಷ್ಟು ತಿನ್ನೋದು ಮತ್ತೆ ಯಾವಾಗ ತಿನ್ನೋದು, ಇದು ಎರಡನ್ನ ಅರ್ಥ ಮಾಡ್ಕೊಂಡ್ರೆ ಅದರಲ್ಲೇ ತುಂಬಾ ಸುಧಾರಣೆ ಆಗಕ್ಕೆ ಸಾಧ್ಯ ಇದೆ. ಪ್ರಮಾಣ ಮೀರಿದಾಗ ಅಮೃತವೂ ವಿಷ ಆಗ್ಬೋದು. ಯಾವುದು ಜೀರ್ಣ ಆಗಲಿಲ್ವೋ ಅದೇ ಕಾಯಿಲೆಗಳ ಮೂಲ. ಹಿತವಾದುದು ಯಾವುದು ಅವರವರಿಗೆ ಬೇರೆ ಬೇರೆ ಆಗ್ಬೋದು. ಹಾಗಾದ್ರೆ ಇದನ್ನ ತಿಳ್ಕೊಳ್ಳೋದು ಹೇಗೆ? ಭಗವಂತ ನಮಗಾಗಿ ಇರಿಸಿದ್ದು ಯಾವುದು ಅದನ್ನು ತಿನ್ನು ಅಂತ. ಮಿತಿಯಲ್ಲಿ ತಿನ್ನು ಅಂದ್ರೆ ಕಡಿಮೆ ತಿನ್ನು ಅಂತ ಅರ್ಥ ಅಲ್ಲ. ಅದಕ್ಕೆ ಕಡಿಮೆ ತಿನ್ನೋದು ಕೂಡ ದೋಷವೇ. ಮಿತಿ ಅಂದ್ರೆ ಅಳತೆ ಅಂತ. ನಿಮ್ ಹೊಟ್ಟೆನೆ ನಿಮ್ಗೆ ತೂಗಿ ಹೇಳುತ್ತೆ ನಿಮಗೆ ಅದು ಎಷ್ಟು ಬೇಕು ಬೇಡ ಅನ್ನೋದಕ್ಕೆ ಸೂಚನೆಗಳನ್ನು ಕೂಡ ಕೊಡುತ್ತೆ. ಅದು 20-30 ವರ್ಷಕ್ಕೆ ಕೂದಲೆಲ್ಲ ಬಿಳಿ ಆಗತ್ತೆ ಅಂತ. ಕಣ್ಣಿನ ಶಕ್ತಿ ಮಂದಾಗತ್ತೆ, ನೆನಪಿನ ಶಕ್ತಿ ಕಡಿಮೆ ಹೊತ್ತು, ಹಾಗೆ ಮೂಳೆ ದುರ್ಬಲ ಆಗತ್ತೆ ಅಂತ ಹೇಳಿ. ಈ ತರಕಾರಿ ಸೊಪ್ಪನ್ನು ಜಾಸ್ತಿ ಬಳಸಿದ್ರಿಂದ ಬರುವಂತದ್ದು ಅಂತ. ಹಾಗಂತ ನೀವು ತರಕಾರಿಯನ್ನೇ ಬಿಟ್ಟು ಬಿಡ್ಬೇಕು, ಸೊಪ್ಪುಗಳನ್ನ ಬಿಟ್ಟು ಬಿಡ್ಬೇಕು ಅಂತಲ್ಲ ಹೇಳಿದಾರೆ ಅವರು. ಇಂತಿಂತದನ್ನ ಸೇವಿಸಬಹುದು ಅಂತ ಹೇಳಿದ್ದಾರೆ. ಅದನ್ನ ಮಿತಿ ಎರೆತು ಸೇವನೆ ಮಾಡಿದ್ರೆ ಒಳ್ಳೇದಾಗ್ಬೋದು. ಆತ್ಮಕ್ಕೆ ದೇಹ ಪರಿವಾರ, ಇಂದ್ರಿಯಗಳು ಪರಿವಾರ, ಮನಸ್ಸು ಪರಿವಾರ, ಹಾಗೆ ಆ ದೇಹಕ್ಕೆ ಆಹಾರ ಒಂದು ಪರಿವಾರ, ನಿದ್ದೆ ಒಂದು ಪರಿವಾರ. ಅದಿಲ್ಲದಿದ್ರೆ ದೇಹ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿಯ ಒಂದು ಅವಿನಾಭಾವ ಬಂಧ ಗುರು ಮತ್ತು ಪರಿವಾರದ ಮಧ್ಯದಲ್ಲಿ ಅಥವಾ ಪರಿವಾರ ಮತ್ತು ಸಮಾಜದ ಮಧ್ಯದಲ್ಲಿ ಇರುವಂತದ್ದು. ಆ ನೆನಪಿನೊಂದಿಗೆ ಇವತ್ತಿನ ಈ ಒಂದು ಪ್ರವಚನದ ಕಾರ್ಯವನ್ನ ಮುಂದುವರಿಸ್ತಾ ಇದ್ದೇವೆ. ಆರೋಗ್ಯ ದೇವತೆ ಧನ್ವಂತರಿ, ಆತನಿಗೆ ಒಮ್ಮೆ ಈ ಲೋಕವನ್ನೆಲ್ಲ ಸುತ್ತಿ ನೋಡಬೇಕು, ವೈದ್ಯಶ್ರೇಷ್ಠರುಗಳನ್ನು ಭೇಟಿ ಮಾಡಬೇಕು, ಅವರು ಎಂಥವರು, ಹೇಗಿದ್ದಾರೆ ಕಲಿಯುಗದಲ್ಲಿ ಎಂಬುದನ್ನು ಗಮನಿಸಬೇಕು ಎಂದು ಅನ್ನಿಸಿತು. ಆತ ಯಾವ ರೂಪದಲ್ಲಿ ಬರಬೇಕು ಅಂತ ಆಲೋಚನೆ ಮಾಡಿ ಪಕ್ಷಿ ರೂಪದಲ್ಲಿ ಬಂದ. ಯಾಕೆಂದ್ರೆ ಮನುಷ್ಯ ರೂಪದಲ್ಲಿ ಬಂದು ಪ್ರಶ್ನೆಗಳನ್ನು ಕೇಳಿದ್ರೆ ವೈದ್ಯರಿಗೆ ಅವರು ಅಷ್ಟು ಸುಲಭವಾಗಿ ಅದಕ್ಕೆ ಒಳಗಾಗೋದಿಲ್ಲ. ಅವ್ರು ಮತ್ತೆ 100 ಪ್ರಶ್ನೆಗಳನ್ನು ಕೇಳ್ತಾರೆ. ವೈದ್ಯರಿಗೆ ಪ್ರಶ್ನೆಗಳನ್ನು ಕೇಳಿ ಚೆನ್ನಾಗಿ ಅಭ್ಯಾಸ ಇರ್ತದೆ. ಹಾಗಾಗಿ ಮನುಷ್ಯ ರೂಪ ಸಾಧು ಅಲ್ಲ. ದೇವತಾ ರೂಪದಲ್ಲಂತೂ ಈ ಕಲಿಯುಗದಲ್ಲಿ ಹೋಗಿ ಎಲ್ಲರ ಮುಂದೆ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಕಣ್ಣಿಗೆ ಯೋಗ್ಯತೆ ಬೇಕು. ದೇವತೆಯಾಗಿ ಪ್ರಕಟ ಆಗಬೇಕು ಅಂದ್ರೆ ನೋಡುವ ಅರ್ಹತೆ ಅವರಿಗೆ ಬೇಕಾಗ್ತದೆ. ಹಾಗಾಗಿ ಪಕ್ಷಿ ರೂಪದಲ್ಲಿ ಅಲ್ಲಲ್ಲಿ ಸಂಚಾರ ಮಾಡ್ತಾ 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 ವೈದ್ಯರುಗಳ ಮನೆ ಎದುರು ಅಂಗಡದಲ್ಲಿ ಹೋಗಿ ಒಂದು ಧ್ವನಿ ಕೊಡ್ತಾ ಇದ್ನಂತೆ. ಆ ಧ್ವನಿ ಕೋರುಕು 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 ಎನ್ನುವಂಥದ್ದು. ಕೇಳುವಾಗ ಪಕ್ಷಿ ಧ್ವನಿ ಇದ್ದಂತೆ ಇದೆ. ಕೋರುಕು ಕೋರುಕು ಅಂದ್ರೆ ಕೆಲವು ಪಕ್ಷಿಗಳು ಹಾಗೆ ಧ್ವನಿ ಮಾಡ್ತವೆ ಕೂಡ. ಕೋರುಕು ಕೋರುಕು ಎನ್ನುವ ಹಾಗೆ ಧ್ವನಿ ಮಾಡ್ತವೆ ಕೂಡ. ಇಲ್ಲದ್ರೂ ಕೂಡ ಹತ್ತಿರ ಕಾಕ ಅಂತ ಅನ್ಬೋದು, ಕಾಗೆ, ಕುಹು ಕುಹು ಅನ್ಬೋದು, ಕೋಗಿಲೆ. ಇದ್ರ ಹಿಂದೆ ಮುಂದೆ ಇದೆ ನೋಡಿ ಅಂತ. ಪಕ್ಷಿ ಧ್ವನಿಗೂ ತುಂಬಾ ಹತ್ರ ಇದೆ ಅಂತ ಆ ಶಬ್ದ ಅಂತ. ಆದ್ರೆ ಅಕ್ಷರಗಳೆಲ್ಲ ಇದೆ. ಕೋರುಕು ಅನ್ನೋ ತರಹ ಸ್ಪಷ್ಟಾಕ್ಷರಗಳಿದೆ ಅದರಲ್ಲಿ. ಆದ್ರೆ ಎಲ್ಲಿಯೂ ಧನ್ವಂತರಿಗೆ ಉತ್ತರ ಸಿಗಲಿಲ್ಲ ಅಂತ. ಯಾವ ವೈದ್ಯರ ಮನೆ ಮಂದಿ ಹೋಗಿ ಯಾವ ವೈದ್ಯರ ಮನೆ ಮಂದಿ ಹೋಗಿ ಕೋರುಕು ಕೋರುಕು ಅನ್ನೋ ಧ್ವನಿಯನ್ನು ಕೊಟ್ಟರು ಕೂಡ ಯಾರೂ ಉತ್ತರ ಕೊಡಲಿಲ್ಲ. ಕೊನೆಗೆ ಸಿಂಧು ದೇಶದಲ್ಲಿ ವಾಸ ಮಾಡ್ತಾ ಇದ್ದಂತಹ ವಾಗ್ಭಟ ಎನ್ನುವ ವೈದ್ಯಶ್ರೇಷ್ಠ ಆತನ ಮನೆಯ ಮುಂದೆ ಹೋಗಿ ಇದೇ ಧ್ವನಿಯನ್ನ 3 ಬಾರಿ ಧನ್ವಂತರಿ ಕೊಡ್ತಾನೆ. ಪಕ್ಷಿ ರೂಪದಲ್ಲಿ ಕೋರುಕು 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 ಎಂಬುದಾಗಿ 3 ಬಾರಿ ಎನ್ನುವುದಕ್ಕೂ ಕೂಡ ಒಂದು ಅರ್ಥ ಇದೆ. ಅದಕ್ಕೆ ಒಳಗೆ ವಾಗ್ಭಟ ಚಿಕಿತ್ಸೆ ಮಾಡ್ತಾ ಇದ್ದ. ಯಾರೋ ರೋಗಿಗೆ ಏನು ಉಪಚಾರ ಏನ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದ ಸಮಯದಲ್ಲಿ ಈ ಧ್ವನಿ ಕೇಳಿಸ್ತಂತೆ. ಕೋರುಕು 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 ಎನ್ನುವ ಧ್ವನಿ ಕೇಳಿಸ್ತು. ಆ ಧ್ವನಿ ವಾಗ್ಭಟನನ್ನು ಆಕರ್ಷಣೆ ಮಾಡ್ತು ಅಂತ. ಯಾಕೆಂದ್ರೆ ಧ್ವನಿಯಲ್ಲಿ ಇಂಪಿತ್ತು. ಸಾಧಾರಣವಾದ ಇಂಪಲ್ಲ, ಅಸಾಧಾರಣವಾದ ಇಂಪು ಆ ಧ್ವನಿಯಲ್ಲಿತ್ತು. ಮಾತ್ರವಲ್ಲ ದಿವ್ಯತೆ ಇತ್ತು ಮತ್ತು ಅದು ಮಾಡ್ತಾ ಇರೋ ಧ್ವನಿಗೆ ಒಂದು ಅರ್ಥ ಇತ್ತು ಅಂತ. ಈ ಕೋರುಕು ಕೋರುಕು ಅನ್ನೋದನ್ನು ಬಿಡಿಸಿದ್ರೆ ಕಹ ಅರುಕು ಕಹ ಅರುಕು ಎನ್ನುವ ಒಂದು ಶಬ್ದ ಸಿಗ್ತದೆ ನಮಗೆ. ಅರುಕು ಅಂದ್ರೆ ರೋಗವಿಲ್ಲದವನು, ಕಹ ಯಾರು ಅಂತ. ಕೋರುಕು ಅಂದ್ರೆ ರೋಗವಿಲ್ಲದವನು ಯಾರು, ರೋಗವಿಲ್ಲದವನು ಯಾರು, ರೋಗವಿಲ್ಲದವನು ಯಾರು. ಪ್ರಶ್ನೆ 3 ಬಾರಿ ಪುನರಾವೃತ್ತಿಯಾಗಿದೆ. ಪಕ್ಷಿಗಳು ಇಂಥ ಶಬ್ದಗಳನ್ನ ಮಾತಾಡೋದುಂಟು. ಈ ಗಿಳಿ ಉದಾಹರಣೆಗೆ ರಾಮ ಅಂತ ಹೇಳುವಂಥದ್ದು. ಗಿಳಿರಾಮ ಅಂತಲೇ ಪ್ರಸಿದ್ಧಿ. ರಾಮ ಶಬ್ದವನ್ನು ಉಚ್ಚಾರಣೆ ಮಾಡ್ತದೆ ಗಿಳಿ. ಅಥವಾ ಹೋಗು ಬಾ ಅಂತೆಲ್ಲ ಗಿಳಿ ಹೇಳೋದುಂಟು ಅಂತ. ಹಾಗಾಗಿ ಅದು ಅಸಂಭವ ಅಂತಲ್ಲ. ಆದ್ರೆ ಇನ್ನೊಂಚೂರು ಆ ಕೋರುಕು ಆ ರಾ ಅನ್ನೋದು ಉಚ್ಚಾರ ಮಾಡೋದು ಸುಲಭ ಅಲ್ಲ. ಚಿಕ್ಕ ಮಕ್ಕಳು ಲಾಮ ಅಂತ ಹೇಳೋದು, ಅವರು ರಾಮ ಅಂತ ಹೇಳೋದು ಬದಲಿಗೆ ಲಾಮ ಅಂತ ಹೇಗೋದು ಬೌದ್ಧರಲ್ಲಿ ದೊಡ್ಡ ಪದವಿ ಆಗ್ಬಿಟ್ಟಿದೆ. ಲಾಮ ಲಾಮ ಅಂತ. ಈ ರಾಮನಿಂದಲೇ ಹೋಗಿರುವಂಥದ್ದು ಲಾಮ, ಅದು ಬೇರೆ ಏನೂ ಅಲ್ಲ. ಅದು ಬೌದ್ಧರು ಅಂದ್ರೆ ಪ್ರಾಕೃತ ಪ್ರಧಾನ. ಅವರ ಮಾಧ್ಯಮ ಪ್ರಾಕೃತ, ಸಂಸ್ಕೃತ ಅಲ್ಲ.
ಆ ಪ್ರಾಕೃತದಲ್ಲಿ ಸ್ವಲ್ಪ ಲ ಆಗೋದು ಇದೆಲ್ಲ ಇದ್ದೇ ಇದೆ ಅಂತ. ಹಾಗಾಗಿ ನಮ್ಮ ರಾಮನೇ ಅಲ್ಲಿ ಹೀಗೆ ಲಾಮ ಆಗಿದ್ದಾನೆ ಅಂತ ಬೌದ್ಧರ ಮಧ್ಯದಲ್ಲಿ ಅಂತ. ಹಾಗಾಗಿ ಈ ಸ್ಪಷ್ಟಾಕ್ಷರ ಸಹಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆ, ವೈದ್ಯನನ್ನ ಕೇಳಬೇಕಾಗಿರ್ತಕ್ಕಂಥ ತುಂಬಾ ಸುಯೋಗ್ಯವಾದ ಪ್ರಶ್ನೆ ಇರ್ತಕ್ಕಂಥ ಧ್ವನಿಯನ್ನು ಕೇಳಿದಾಗ ವಾಗ್ಭಟನಿಗೆ ಸುಮ್ಮನೆ ಇರ್ಲಿಕ್ಕೆ ಆಗಲಿಲ್ಲ. ವಾಗ್ಭಟ ಮನೆಯೊಳಗಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ವಿಕಚ ಕುಸುಮ ಪರಿಪೂರ್ಣೆ ಪುಷ್ಪ ವೃಕ್ಷಕ್ಕೆ, ಒಂದು ಹೂವು ಬಿಡುವಂತಹ ಮರ, ಹೂವು ಬಿಟ್ಟಿದೆ, ಅದು ಸಾಧ್ಯಂತ ಹೂವು ಬಿಟ್ಟಿದೆ. ಅದರ ಮೇಲೆ ಒಂದು ಸುಂದರವಾದ ಪಕ್ಷಿ ಕುಳಿತಿದೆ, ತುಂಬಾ ಮನೋಹರವಾಗಿರುವಂತಹ ಒಂದು ಪಕ್ಷಿ ಅದರ ಮೇಲೆ ಕುಳಿತಿದೆ. ಕುಳಿತು ಈ 3 ಬಾರಿ ಅದನ್ನು ಪುನರುಚ್ಚಾರ ಮಾಡ್ತಾ ಇದೆ. ಕೋರುಕು 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 ಎನ್ನುವುದನ್ನ ಉಚ್ಚರಿಸ್ತಾ ಇದೆ. ಮೊದಲು ವಾಗ್ಭಟ ಅದಕ್ಕೆ ಉತ್ತರ ಕೊಡಕ್ ಹೋಗ್ಲಿಲ್ಲ. ಅದರ ಬದಲಿಗೆ ಪಕ್ಷಿ ಧ್ವನಿ ಅಲ್ವಾ, ಪಕ್ಷಿಗೆ ಏನ್ ಬೇಕು ಅದನ್ನ ಮಾಡೋಣ ಅಂತ ಅನ್ಕೊಂಡು ಒಳಗಿಂದ ಒಂದಷ್ಟು ಹಣ್ಣು ನೀರು ಎಲ್ಲ ತಗೊಂಡು ಬಂದು ಪಕ್ಷಿ ಮುಂದೆ ಇಟ್ಟನಂತೆ. ಭಾರತೀಯರ ಸಂಪ್ರದಾಯ ಅದು. ಮನೆಗೆ ಯಾರು ಬಂದ್ರು ನಾವು ಉಪಚಾರ ಮಾಡಬೇಕು, ಕಾಲಿಗೆ ಕೈಗೆ ನೀರು ಕೊಡಬೇಕು, ಹೊಟ್ಟೆ ತಂಪು ಮಾಡಬೇಕು, ಹೃದಯ ತಂಪು ಮಾಡಬೇಕು. ನಮ್ಮ ಧರ್ಮ, ಭಾರತೀಯರು ನಡ್ಕೊಂಡು ಬಂದಿದ್ದೇ ಹೇಗೆ ಅಂತ. ಪ್ರಾಣಿ ಪಕ್ಷಿಗಳು ಕೂಡ ಹೊರತಲ್ಲ ಅಂತ. ಮನೆ ಸುತ್ತಮುತ್ತ ಇರುವ ಪ್ರಾಣಿ ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಬೇಕಾದದನ್ನು ಕೊಡಬೇಕಾಗಿರುವಂಥದ್ದು, ಜೀವನ ಯಾತ್ರೆಗೆ ಏನ್ ಬೇಕು ಅಂತದನ್ನು ಕೊಡಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಗೃಹಸ್ಥನ ಧರ್ಮ. ಹೀಗಾಗಿ ಹಣ್ಣು ನೀರು ಎಲ್ಲ ತಂದು ಕೊಟ್ಟನಂತೆ ವಾಗ್ಭಟ. ಮುಟ್ಲೇ ಇಲ್ಲ, ಯಾವುದನ್ನು ಮುಟ್ಲಿಲ್ಲ. ಕಿಂತು ತದಗೃಹೀತ್ವೈವ ಸ ವಿಹಗಃ ಪುನರಪಿ ತಾನೇ ವಾನಯೋಗಾನ್ ಪರ್ಯಪೃಚ್ಛತು. ಅದು ಯಾವುದನ್ನು ಮುಟ್ಟದೆ ಮತ್ತೆ ಕೋರುಕು 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 ಎಂಬುದಾಗಿ ಧ್ವನಿ ಮಾಡ್ತು. ಆಗ ವಾಗ್ಭಟನಿಗೆ ಅರ್ಥ ಆಯ್ತು, ಇದಕ್ಕೆ ಹಣ್ಣು ಬೇಡ ನೀರು ಬೇಡ, ಪ್ರಶ್ನೆಗೆ ಉತ್ತರ ಬೇಕು. ಇದೆ ವಾಗ್ಭಟನಲ್ಲಿ ಆ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಅದೆಷ್ಟು ಅರ್ಥಗರ್ಭಿತವಾಗಿ ಪ್ರಶ್ನೆಗಳನ್ನು ಕೇಳ್ತೋ. 3 ಶಬ್ದ, ಒಂದೇ ಶಬ್ದ, ಅದು 3 ಬಾರಿ ಪುನರಾವರ್ತಿ ಆಗ್ತಾ ಇದೆ, ಕೋರುಕು 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 ಅಂತ. ಅದಕ್ಕೆ ಅದನ್ನು 3 ಪ್ರಶ್ನೆಯಾಗಿ ಸ್ವೀಕಾರ ಮಾಡಿ 3 ಶಬ್ದಗಳಲ್ಲಿ ಉತ್ತರ ಕೊಟ್ಟ ವಾಗ್ಭಟ. ಹಿತಭುಕು, ಮಿತಭುಕು, ಋತುಭುಕು ಅಂತಲೂ ಇದೆ, ಅಶಾಕಭುಕು ಅಂತಲೂ ಇದೆ. 3ನೇದು ಪಾಠಾಂತರ ಇದೆ. ಅಶಾಕಭುಕ್ ಅಂತಲೂ ಕೂಡ ಇದೆ. ಕೆಲವರು ಅದನ್ನ ಋತುಭುಕು ಅಂತಲೂ ಕೂಡ ಹೇಳ್ತಾರೆ. ಈ 3 ಪದಗಳ ಮೂಲಕ ಉತ್ತರ ಕೊಡ್ತಾನೆ. ಈ 3 ಪದವೋ ಅಥವಾ 3 ಲೋಕವೋ ಎನ್ನುವಂತೆ ಇದೆ. ಈ ಒಂದೊಂದು ಪದದಲ್ಲಿ ಎಷ್ಟು ಅರ್ಥವನ್ನು ಒದಗಿಸಿಟ್ಟು ಅದನ್ನ ವಾಗ್ಭಟ ಉಚ್ಚಾರ ಮಾಡಿದಾನಂದ್ರೆ ಆತನ ಗ್ರಂಥದಷ್ಟೇ ಆಳ ಶಬ್ದಗಳಿಗಿದೆ ಅಂತ. ವಾಗ್ಭಟನ ಅದ್ಭುತವಾಗಿರುವಂತಹ ಗ್ರಂಥಗಳು, ಅದು ಆರೋಗ್ಯ ಲೋಕದ ಬೆಳಕು ಎನ್ನುವಂಥ ಗ್ರಂಥಗಳು. ಅದಕ್ಕೆ ಸರಿಮಿಗಿಲ ಎನಿಸುವಂತಹ ಅರ್ಥವನ್ನು ತುಂಬಿಕೊಂಡಿರ್ತಕ್ಕಂಥ 3 ಶಬ್ದಗಳು: ಹಿತಭುಕು, ಮಿತಭುಕು, ಅಶಾಕಭುಕು. ಪ್ರಶ್ನೆ: ಯಾರು ನೀರೋಗಿ, ಯಾರು ನೀರೋಗಿ, ಯಾರು ನೀರೋಗಿ? ಪ್ರಶ್ನೆ. ಉತ್ತರ: ಹಿತಭುಕು ನೀರೋಗಿ, ಮಿತಭುಕು ನೀರೋಗಿ, ಅಶಾಕಭುಕು ನೀರೋಗಿ. ಈ 3 ಪದಗಳು ಆಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ನೀವು ಗಮನಿಸ್ಬೇಕದನ್ನ. ಆರೋಗ್ಯ ಸೂತ್ರವನ್ನ 3 ಶಬ್ದದಲ್ಲಿ ವಾಗ್ಭಟ ನಿರೂಪಿಸುವಾಗ 3 ಶಬ್ದಗಳಲ್ಲಿ ಭೋಜನವನ್ನು ತಂದಿದ್ದಾನವನು. 3 ಸೇರಿಸಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ಊಟ ಸರಿಯಾಗಿ ಮಾಡೋನು, ಊಟ ಸರಿಯಾಗಿ ಮಾಡುವನೇ ಆರೋಗ್ಯವಂತ. ನೋಡಿ, ಇದು ಒಂದನ್ನು ಸರಿಯಾಗಿ ತಿಳ್ಕೊಂಡ್ರೆ ಸಾಕು ಅಂತ. ಎಲ್ಲಿದೆ ನಮ್ಮ ದೀರ್ಘಾಯುಸ್ಸು, ಎಲ್ಲಿದೆ ನಮ್ಮ ಆರೋಗ್ಯ, ಶಕ್ತಿ, ಉತ್ಸಾಹ ಅನ್ನೋದೆಲ್ಲ ಅರ್ಥ ಆಗ್ತದೆ ನಮ್ಗೆ. ಹಿತಭುಕು, ಮಿತಭುಕು, ಅಶಾಕಭುಕು. ಏನು ಹಾಗಂದ್ರೆ ಅದಕ್ಕೆ ಋತುನ್ ದಿನ ಪಾಠ ಮಾಡಬೇಕು. ಏನು ಹಾಗಂದ್ರೆ ಅಂತ ಅನ್ನೋದಕ್ಕೆ ಅದನ್ನ ಸಂಕ್ಷೇಪ ಹೇಳೋದಾದ್ರೆ, ಹಿತಭುಕು ಅಂದ್ರೆ ಹಿತವಾದುದನ್ನು ಸೇವಿಸುವವನು, ಮಿತಭುಕು ಮಿತವಾಗಿ ಸೇವಿಸುವವನು, ಋತುಭುಕು ಅಂದ್ರೆ ಸಕಾಲದಲ್ಲಿ ಸೇವಿಸುವವನು. ನಮ್ಮಲ್ಲಿ ಕೆಲವರು ತುಂಬಾ ಗಾಬರಿಯಲ್ಲಿದ್ದಾರೆ, ಏನೇನ್ ಬಿಡೋಕ್ ಹೇಳ್ತಾರೋ ಇನ್ನು ಗುರುಗಳು ಅಂತ. ನಮ್ಗೆ ವಾಪಸ್ ಬಂದು ಮುಟ್ತಾ ಇದೆ ಅದು. ಅಂದ್ರೆ ಅವರವರೊಳಗೆ ಮಾತಾಡ್ಕೊಳ್ಳುವಂಥದ್ದು, ಇನ್ನು ಏನೇನು ಬಿಡ್ಬೇಕಾಗ್ತದೋ ಈ ಚಾತುರ್ಮಾಸ್ಯ ಸಮಯದಲ್ಲಿ ಅಂತ ಒಂದು ವಿಷಾದ, ಅರ್ಜುನ ವಿಷಾದ ಯೋಗ ಅಂತ
ನಾವು ವಿಷಾದ ಯೋಗದಲ್ಲಿ ಒಂದಷ್ಟು ಜನ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ನೀವು ತಿಳ್ಕೊಳ್ಬೇಕಾಗಿದ್ದು ಏನಂದ್ರೆ, ನೀವು ಬಿಡೋ ವಿಷಯ ಆಮೇಲೆ ನೋಡ್ಬೋದಂತೆ, ಆದ್ರೆ ಮೊದಲು ಎಷ್ಟು ತಿನ್ನೋದು ಮತ್ತು ಯಾವಾಗ ತಿನ್ನೋದು, ಇದು ಎರಡನ್ನ ಅರ್ಥ ಮಾಡ್ಕೊಂಡ್ರೆ ಅದರಲ್ಲೇ ತುಂಬಾ ಸುಧಾರಣೆ ಆಗೋಕ್ಕೆ ಸಾಧ್ಯ ಇದೆ. ಆರೋಗ್ಯ ಮತ್ತು ಬದುಕೆ. ಈಗ ಏನನ್ನು ತಿನ್ಬೇಕು ಅನ್ನೋದೆಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿರುವಂಥದ್ದು ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು, ಹೇಗೆ ತಿನ್ಬೇಕು. ಈ ಉಳಿದ ಪ್ರಶ್ನೆಗಳಿಗಾರು ನೀವು ಉತ್ತರ ಕಂಡ್ಕೊಳ್ಬೇಕಲ್ವಾ. ತಿನ್ನೋದನ್ನೇ ಸಕಾಲಕ್ಕೆ ತಿನ್ಬಹುದಲ್ಲ, ಪ್ರಮಾಣಬದ್ಧವಾಗಿ ತಿನ್ಬಹುದಲ್ಲ. ವಿಷವಾದ್ರೂ ಕೂಡ ಪ್ರಮಾಣಬದ್ಧವಾಗಿ ಸೇವನೆ ಮಾಡಿದಾಗ ಜೀರ್ಣ ಆಗ್ತದೆ. ವಿಷವೇ ಆದ್ರೂ ಕೂಡ, ವಿಷ ಅಂದ್ರೆ ಏನು, ಜೀರ್ಣ ಆಗದೆ ಇರುವಂತದ್ದು ಅಂತ. ಅದು ಕೂಡ ಪ್ರಮಾಣಬದ್ಧವಾಗಿ ಕಾಲಬದ್ಧವಾಗಿ ಸೇವನೆ ಮಾಡಿದ್ರೆ ಜೀರ್ಣ ಆಗ್ಬಹುದು, ಆಗೋದಕ್ಕೆ ಸಾಧ್ಯತೆಗಳಿದೆ, ಅವಕಾಶಗಳಿದೆ ಅಂತ. ಆದ್ರೆ ಪ್ರಮಾಣ ಮೀರಿದಾಗ ಅಮೃತವೂ ವಿಷ ಆಗ್ಬೋದು. ಅಜೀರ್ಣೇ ಭೋಜನಂ ವಿಷಂ ಅಂತ ಹೇಳ್ತಾರಲ್ವಾ. ಜೀರ್ಣ ಆಗದೆ ಇದ್ದಿದ್ದಕ್ಕೆ ವಿಷ. ಹಾಗೆ ಜೀರ್ಣ ಆಗದೆ ಇದ್ರೆ ನೀವು ಹಾಲೇ ಆಗಲಿ, ಬೇಕಾದ್ರೆ ತುಪ್ಪವೇ ಆಗಲಿ, ಹಣ್ಣುಗಳೇ ಆಗಲಿ, ಎಷ್ಟಾದ್ರೂ ತಿನ್ಬೋದು. ಹಾಗಾದ್ರೆ ಇದೆಲ್ಲ ಒಳ್ಳೆ ವಸ್ತುಗಳು ಅಂತ ಎಷ್ಟು ಬೇಕಾದ್ರೂ ತಿನ್ಬೋದ ಅಂದ್ರೆ ಎಷ್ಟು ಬೇಕಾದ್ರೂ ತಿನ್ನೋ ಹಾಗಿಲ್ಲ. ಯಾವ್ಯಾವಾಗ್ಲಾದ್ರು ತಿನ್ಬೋದಾ ಅಂದ್ರೆ, ನೀವು ಬೆಂಗಳೂರಿನಲ್ಲಿ ಮೊನ್ನೆ ನಮ್ಮ ಮಠದ ಉದ್ಘಾಟನೆ ಇತ್ತು. ಒಂದು ಕೆಲವು ಭಾಗದ ನವೀಕರಣ ಆಗಿತ್ತು, ಉದ್ಘಾಟನೆ ಇತ್ತು. ಬೆಳಗಿನ ಜಾವ ಮುಹೂರ್ತ ಇತ್ತು. ಹಾಗೆ 4 ಗಂಟೆ ಹೊತ್ತಿಗೆ ನಾವು ಬೆಂಗಳೂರಲ್ಲಿ ಪ್ರಯಾಣ ಮಾಡ್ತಾ ಇದ್ವು. ಯಾರು ಇರ್ಲಾರು ಅಂತ ನಮ್ಮ ಅನಿಸಿಕೆ. ನೋಡಿದ್ರೆ ಈ ಅನ್ನದ ಅಂಗಡಿಗಳ ಮುಂದೆ ಈ ಸಾಲು ಸಾಲು ಜನರು ಅಂತ. ಕೆಲವಾರು ಅನ್ನದ ಅಂಗಡಿಗಳು, ಎಲ್ಲ ಅನ್ನದ ಅಂಗಡಿಗಳಲ್ಲ, ಕೆಲವಾರು ಅನ್ನದ ಅಂಗಡಿಗಳ ಮುಂದೆ, ಅದು 4 ಗಂಟೆ ಅನ್ನದ ಅಂಗಡಿ ಅಂತಲೇ ಕೆಲವಿದೆ ಅಂತ ಕಾಣ್ತಿದೆ ಬಹುಶಃ. ಅದು ಅಷ್ಟೊತ್ತಿಗೆ ಜೋರು ನಡೆದಿದೆ ಸಮಾರಾಧನೆ ಅಂತ. ಆ ಹೊತ್ತಿಗೆಲ್ಲ ಏನ್ ತಿಂದ್ರೂ ವಿಷ ಆಗ್ಬೋದು ಅದು ಅಂತ. ಈ 4 ಗಂಟೆಗೆಲ್ಲ ಎಂಥ ಒಳ್ಳೆ ವಸ್ತುವೇ ಆದ್ರೂ ಕೂಡ ಅದು ವಿಷ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಈಗ ನೀವು ಏನನ್ನು ತಿನ್ಬೇಕು ತಿನ್ನಬಾರ್ದು ಅನ್ನೋದೆಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಎಷ್ಟು ಹೊತ್ತಿಗೆ ತಿನ್ನೋದು. ತಿನ್ನೋದನ್ನೇ ಅದು ಯಾವ ಸ್ಥಿತಿಯಲ್ಲಿ ಇದ್ದಾಗ ತಿನ್ನೋದು. ಈಗ ನಿನ್ನೆ ಮಾಡಿದೆ ಅಂತ ಅನ್ಕೊಳ್ಳಿ, ನಿನ್ನೆ ಬೇಯಿಸಿದೆ ಅಂತ ಇವತ್ತು ತಿನ್ನೋದಾ, ಮಧ್ಯಾಹ್ನ ಬೇಯಿಸಿದೆ ಸಾಯಂಕಾಲ ತಿನ್ನೋದಾ, ಈ ಪ್ರಶ್ನೆಗಳಿದೆ. ನೀವು ತಿನ್ನೋ ವಸ್ತುವೇ, ಅದು ಯಾವಾಗ ತಿನ್ಬೇಕು, ಅದನ್ನ ಅದು ಯಾವ ಸ್ಥಿತಿಯಲ್ಲಿ ಇದ್ದಾಗ ತಿನ್ಬೇಕು, ಇಂಥ ಪ್ರಶ್ನೆಗಳು ಕೂಡ ಇದೆ ಅಂತ. ಹಾಗಾಗಿ ಮೊದಲು ಒಂದ್ಸಾರಿ ತಿಳ್ಕೊಂಡ್ ಬಿಡೋಣ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆಮೇಲೆ ನಾವು ಎಷ್ಟು ಜೀವನದಲ್ಲಿ ಅದನ್ನು ಪಾಲನೆ ಮಾಡೋಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲದಿದ್ದಾಗ ಏನ್ ದಾರಿ ಅದಕ್ಕೆ ಅನ್ನೋದ್ಮೇಲೆ ಆಮೇಲೆ ಯೋಚನೆ ಮಾಡೋಣ. ಎಲ್ಲಕ್ಕೂ ಕೂಡ ಪರ್ಯಾಯ ಮಾರ್ಗಗಳು ಇರ್ತವೆ. ಮಾಡೋಕ್ ಸಾಧ್ಯ ಆಗದೆ ಇದ್ದಾಗ ಬದಲಿ ದಾರಿಗಳು, ಬದಲಿ ವ್ಯವಸ್ಥೆಗಳು ಇರ್ತವೆ ಪ್ರತಿಯೊಂದಕ್ಕೂ ಕೂಡ. ಹೀಗೆ ಹಿತಭುಕು, ಮಿತಭುಕು, ಋತುಭುಕು ಅಥವಾ ಅಶಾಕ ಭುಕು, ಇದು ಸ್ವಲ್ಪ ನಿಮ್ಗೆ ಜೀರ್ಣ ಮಾಡ್ಕೊಳ್ಳೋಕೆ ಕಷ್ಟ ಆಗುವಂಥದ್ದು. ಇದು ಈ ಅಶಾಕ ಭುಕು ಅಂದ್ರೆ ಅಷ್ಟಾಗಿ ತರಕಾರಿ ಸೊಪ್ಪು ತಿಂದೇ ಇದ್ದವನು. ಶಬ್ದಾರ್ಥವನ್ನು ಹೇಳಬೇಕು ಅಂದ್ರೆ ತರಕಾರಿ ಸೊಪ್ಪು ತಿಂದೇ ಇದ್ದವನು ಅಂತಲೇ ಆಗ್ತದೆ. ನಿಮ್ಗೆ ಬೇಜಾರಾಗ್ತದೆ ಅಂದ್ರೆ ಹೀಗೆ ಇಟ್ಕೊಂಡ್ಬೇಕಾದ್ರೆ ಅಷ್ಟಾಗಿ ತರಕಾರಿ ಸೊಪ್ಪು ತಿಂದೇ ಇದ್ದವನು ಅಂದ್ರೆ, ತರಕಾರಿ ಸೊಪ್ಪುಗಳು ರೋಗದ ಮೂಲ ಅಂತ ಈ ಶಬ್ದ ಇದು ನಿರೂಪಣೆ ಮಾಡ್ತಾ ಇರುವಂತದ್ದು. ಇವತ್ತು ಕಾಲಮಾನ ಹೇಗಿದೆ ಅಂದ್ರೆ, ಆರೋಗ್ಯ ಇರೋದೆಲ್ಲಿಂದ ತರಕಾರಿ ಸೊಪ್ಪಿನಲ್ಲೇ ಆರೋಗ್ಯ ಇರುವಂತದ್ದು. ಅದು ಹಸಿ ತಿನ್ಬೇಕು, ಹಸಿ ಸೊಪ್ಪು ಹಸಿ ತರಕಾರಿ ತಿಂದ್ರೆ ಆರೋಗ್ಯ ಎನ್ನುವ ಕಾಲದಲ್ಲಿ ನಾವಿದ್ದೇವೆ. ಆದ್ರೆ ವಾಗ್ಭಟ ಹೇಳಿದ್ದೇನು ಅಂದ್ರೆ ಅಶಾಕ ಭಕು, ತರಕಾರಿ ಸೊಪ್ಪು ತಿನ್ಬಾರ್ದು ಅಥವಾ ಜಾಸ್ತಿ ತಿನ್ಬಾರ್ದು ಹೇಳಿದ್ದಿದೆ. ಇಂಥದನ್ನು ತಿನ್ನಿಂತ ಹೇಳಿದ್ದಿದೆ, ಅದನ್ನು ಮಾತ್ರ ತಿನ್ಬೇಕು ಎನ್ನುವ ಮಾತನ್ನು ಹೇಳ್ತಾ ಇರುವಂತದ್ದು. ಇದರ ಸಂಕ್ಷೇಪ. ಒಂದು ಚೂರು ಬಿಡಿಸೋದಾದ್ರೆ, ಜಾಸ್ತಿ ಬಿಡಿಸೋದು ಅದಕ್ಕೆ ಮುಂದೆ ಸಂದರ್ಭಗಳಿದೆ. ಹಿತಭುಕು ಅಂದ್ರೆ ಏನು? ಹಿತವಾದುದು ಯಾವುದು ಅಂದ್ರೆ ಉದ್ದಪಟ್ಟಿ ಇದೆ ಅದಕ್ಕೆ. ಹಿತವಾದುದು ಅಂದ್ರೆ ಈಗ ಮಕ್ಕಳಿಗೆ ಹಿತವಾದದ್ದು ದೊಡ್ಡವರಿಗೆ ಹಿತವಾಗಬೇಕು ಅಂತಿಲ್ಲ, ದೊಡ್ಡವರಿಗೆ ಹಿತವಾದದ್ದು ಮಕ್ಕಳಿಗೆ ಹಿತವಾಗಬೇಕು ಅಂತಿಲ್ಲ, ಆರೋಗ್ಯವಂತನಿಗೆ ಹಿತವಾದದ್ದು ರೋಗಿಗೆ ಹಿತವಾಗಬೇಕು ಅಂತಿಲ್ಲ, ರೋಗಿ ತಿನ್ಬೇಕಾಗಿದ್ದು ಆರೋಗ್ಯವಂತನಿಗೆ ಅದು ಹಿತ ಅಂತಿಲ್ಲ. ಅದು ಹಿತ ಅನ್ನೋದು ಅವರವರಿಗೆ ಬೇರೆ ಬೇರೆ ಆಗ್ಬೋದು, ವ್ಯತ್ಯಾಸ ಇದೆ ಅದರಲ್ಲಿ ಅಂತ. ಹಾಗಾದ್ರೆ ಇದನ್ನು ತಿಳ್ಕೊಳ್ಳೋದು ಹೇಗೆ? ಒಟ್ಟು ಒಂದು ಸೂತ್ರ ರೂಪ ಹೇಳಿದ್ರೆ ಹೇಗೆ ಹೇಳ್ಬೋದು ಅಂದ್ರೆ, ಹಿತ ಶಬ್ದಕ್ಕೆ ಇಟ್ಟಿದ್ದು ಅನ್ನೋ ಅರ್ಥ ಇದೆ. ನಿಹಿತ, ಹಿತ, ಈ ಶಬ್ದಗಳು ಇರಿಸಿದ್ದು, ಇಟ್ಟಿದ್ದು ಅನ್ನೋ ಅರ್ಥವನ್ನು ಕೊಡ್ತವೆ. ಭಗವಂತ ನಮಗಾಗಿ ಇರಿಸಿದ್ದು ಯಾವುದು ಅದನ್ನು ತಿನ್ನು ಅಂತ. ದಯಾಮಯಿ ಭಗವಂತ, ಈ ನಮಗಾಗಿಯೇ ಭಗವಂತ ಆಹಾರವನ್ನು ಇಟ್ಟಿದ್ದಾನೆ, ಇದು ನಿನಗೆ ಸಲ್ಲುವಂಥದ್ದು, ಇದನ್ನು ತಿನ್ನು, ಅದನ್ನು ತಿನ್ಬೇಕು ಅಂತ. ಹಾಗೆ ನಮ್ಮಂಥವ್ರು
ಮನುಷ್ಯರು ಕೋಟಿ ಕೋಟಿ ಜನ ಇದ್ದಾರೆ, ಪ್ರಾಣಿಗಳಿದ್ದಾರೆ, ಪಕ್ಷಿ. ಹಾಗಾಗಿ ತುಂಬಾ ಆಹಾರ ಪ್ರಪಂಚ ತುಂಬಾ ದೊಡ್ಡದಿದೆ. ಅದರಲ್ಲಿ ನಿನಗಾಗಿ ಅಲ್ಲದೆ ಇರುವಂತದ್ದು ಕೂಡ ಇದೆ. ಅದೆಲ್ಲ ತಿನ್ಬೇಡ ಅಂತ. ನಿನಗಾಗಿ ಯಾವುದಿದೆಯೋ ಅದನ್ನು ತಿನ್ನು. ಇನ್ನೊಂದು ಭಾಷೆಯಲ್ಲಿ ಹೇಳೋದಾದ್ರೆ, ಪ್ರಿಯ ಭುಕ್ ಆಗ್ಬೇಡ, ಹಿತ ಭುಕ್ ಆಗು. ಪ್ರಿಯ ಭುಕ್ ಅಂದ್ರೇನು? ಯಾವ್ದಿಷ್ಟು ಅದನ್ನು ತಿಂತೀನಿ ಅಂತ. ಹಿತ ಭುಕ್ ಅಂದ್ರೇನು? ಯಾವುದು ಒಳ್ಳೇದೋ ಅದನ್ನು ತಿಂತೀನಿ. ಒಂದು ಒಳ್ಳೆ ಆಹಾರವೇ ನಮಗೆ ಆಗದೆ ಬಂದಿರ್ಬೋದು, ಯಾವುದೋ ಕಾರಣಕ್ಕೆ. ನಮ್ಮ ಪಾಪಕರ್ಮ ಅಂತ ಅನ್ಕೊಳ್ಳಿ ನೀವು, ಪಾಪಕರ್ಮವೇ ಅದು. ನಿಜವಾಗಿ ಒಳ್ಳೆ ಆಹಾರ ವಸ್ತು ನಮಗೆ ಅದನ್ನು ಕಂಡ್ರೆ ಆಗೋದಿಲ್ಲ ಅಂತ. ಮಾಡ್ಬೇಕಾದ್ದೇನು ಅಂದ್ರೆ ಒಗ್ಗಿಸ್ಕೊಳ್ಬೇಕು, ನಾವು ಅದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಅಂತ. ಯಾಕೆಂದ್ರೆ ನಮಗೇ ನಷ್ಟ. ಒಂದು ಒಳ್ಳೆ ಆಹಾರ ವಸ್ತು ನಮಗಾಗೆ ದೇವರು ಕೊಟ್ಟಿರುವಂಥದ್ದು ನಾವು ಸೇವನೆ ಮಾಡದೇ ಇದ್ರೆ ಯಾರಿಗ ನಷ್ಟ ಹೇಳಿದ್? ನಮಗೆ ನಷ್ಟ ಅದು ಅಂತ. ಹಾಗಾಗಿ ನಮಗದು ಹಿಡಿಸದಿದ್ದರೆ ಹಿಡಿಸುವಂತೆ ಮಾಡ್ಕೊಳ್ಬೇಕು, ನಾವು ಒಗ್ಗಿಸ್ಕೊಳ್ಬೇಕು, ಅದನ್ನ ತಿನ್ಬೇಕು ಅಂತ. ಹಾಗಾಗಿ ಹಿತಭುಕ್ ಅಂದ್ರೆ ನಮಗಾಗಿ ದೇವರಿಟ್ಟಿದ್ದನ್ನು ತಿನ್ನುವಂಥವನು, ತನಗಾಗಿ ದೇವರಿಟ್ಟಿದ್ದನ್ನು ತಿನ್ನುವಂಥವನು, ಇಷ್ಟದ ಹಿಂದೆ ಓಡುವವನಲ್ಲ, ಒಳಿತನ್ನು ತಿನ್ನುವವನು. ಈಗ ಸಕ್ಕರೆ ಕಾಯಿಲೆ ಇದೆ ಅಂದ್ರೆ ಅವನಿಗೆ ಮುದ್ದಾಂ ಸಿಹಿ ಇಷ್ಟ ಆಗುತ್ತೆ. ಅವನಿಗೆ ಕೆಲವು ಸಾರಿ ಸಿಹಿ ಇಷ್ಟ ಆಗಿದ್ದು ಜಾಸ್ತಿ ಆಗೇ ಬರ್ಬೋದು ಅದು, ಆ ಕಾಯಿಲೆ. ಅದೇ ಕಾರಣಕ್ಕೆ ಬರಬೇಕು ಅಂತಿಲ್ಲ, ಬೇರೆ ಬೇರೆ ಕಾರಣಗಳಿಗೂ ಬರುವಂತ ಕಾಯಿಲೆ ಅದು. ಆದ್ರೆ ಅವನಿಗೆ ಇದು ಸಕ್ಕರೆ ಕಾಯಿಲೆ ಬಂದವರು ಅಂತಲ್ಲ, ಈ ಮನುಷ್ಯ ಸ್ವಭಾವವೇ ಹೀಗೆ. ಯಾವ್ದನ್ನಾದ್ರೂ ಬೇಡ ಅಂತ ಹೇಳಿದ್ರೆ ಅದೇ ಬೇಕು ಅಂತ, ಇದನ್ನ ಮಾಡಬೇಡ ಅಂತ ಹೇಳಿದ್ರೆ ಅದನ್ನೇ ಮಾಡುವ ಆಸಕ್ತಿ ಮನುಷ್ಯನಿಗೆ ಬರ್ತದೆ ಅಂತ. ಒಂದು ಕೋಣೆ ಬಾಗಿಲು ಹಾಕಿಟ್ರೆ, ನಮ್ಮ ಆಚಾರ್ಯರು ನಮ್ಗೆ ಹೇಳ್ತಾ ಇದ್ದಿದ್ದು, ಒಂದು ಕೋಣೆ ಬಾಗಿಲು ಹಾಕಿಟ್ರೆ ಭಾರಿ ಕುತೂಹಲ, ಏನಿರ್ಬೋದು ಅದರಲ್ಲಿ. ಬೀಗ ಹಾಕಿಟ್ಬಿಟ್ರೆ, ಬಾಗಿಲು ಹಾಕಿ ಒಂದು ಫಲಕ ಹಾಕಿಟ್ಬಿಟ್ಟು ಹೊರಗಡೆಗೆ, ಯಾರು ಈ ಕೋಣೆಯನ್ನು ಪ್ರವೇಶ ಮಾಡಬಾರದು ಅಂತ 10 ಸಾರಿ ಅದೇ ಯೋಚನೆ ಬರುವಂಥದ್ದು, ಏನಿರ್ಬೋದು ಕೋಣೆ ಒಳಗಡೆಗೆ ಅಂತ. ಅದೇ ಬಾಗಿಲು ತೆಗೆದಿಟ್ಟು ಒಳಗಡೆಗೆ ಚಿನ್ನ ಇಟ್ಟರು ಕೂಡ ನಮ್ಗೆ ಲಕ್ಷ್ಯಕ್ಕೆ ಬರೋದಿಲ್ಲ ಅದು ಅಂತ. ಯಾಕೆಂದ್ರೆ ಬೇಡ ಅಂದ್ರೆ ಆ ಕಡೆ ಆಸಕ್ತಿ, ಮಾಡಬೇಡ ಅಂದ್ರೆ ಅದನ್ನೇ ಮಾಡ್ಬೇಕು ಅನ್ನುವ ತವಕ ಮನುಷ್ಯನಿಗೆ ಬರುವಂಥದ್ದು ಅಂತ, ಸಹಜ ಅದು ಅಂತ. ಹಾಗಾಗಿ ಅದರ ಹಿಂದೆ ಓಡದೆ ಯಾವುದು ಹಿತವೋ ಯಾವುದು ಒಳ್ಳೇದೋ ಅದರ ಹಿಂದೆ ನಾವು ಹೋಗುವಂತಾಗಬೇಕು. ಅದು ಹಿತಭುಕ್ ಅನ್ನೋ ಶಬ್ದಕ್ಕೆ ಅರ್ಥ. ಮಿತಭುಕ್ ಅಂದ್ರೆ ಹಿತವಾದುದನ್ನಾದ್ರೂ ಕೂಡ ಈಗ ಮೊದಲೇ ಪ್ರಸ್ತಾಪ ಮಾಡಿದಾಗೆ ಮಿತಿಯಲ್ಲಿ ತಿನ್ನು ಅಂತ. ಮಿತಿಯಲ್ಲಿ ತಿನ್ನು ಅಂದ್ರೆ ಕಡಿಮೆ ತಿನ್ನು ಅಂತ ಅರ್ಥ ಅಲ್ಲ ಅದಕ್ಕೆ. ಮಿತಿ ಅಂದ್ರೆ ಅಳತೆ ಅಂತ. ಮಿತಭಾಷಿ ಅಂದ್ರೇನು? ಕಡಿಮೆ ಮಾತಾಡೋಣ ಅಂತ ಅರ್ಥ ಅಲ್ಲ ಅದಕ್ಕೆ. ರಾಮನಿಗೆ ಮಿತಭಾಷೆ ಅಂತ ಕರೀತಾರೆ. ಮಿತಭಾಷೆ ಅಂದ್ರೆ ಅವನು ಮಾತು ಕಡಿಮೆ ಆಡೋನು ಅಂತ ಅರ್ಥ ಅಲ್ಲ ಅದಕ್ಕೆ. ತೂಗಿ ಮಾತಾಡುವವನು ಅಂತ. ತೂಗುವಿಕೆ, ಮಾನ, ಪ್ರಮಾಣ, ಈ ಮಾಧಾತುವಿಗೆ ತೂಕ, ಅಳತೆ ಅಂತ ಅರ್ಥ ಇರುವಂತದ್ದು. ಹಾಗಾಗಿ ತೂಗಿ ತೂಗಿ ಮಾತಾಡುವವನು. ಮಾತಾಡೋಕ್ಕಿಂತ ಮುಂಚೆ ಇದು ಹೇಳಬೇಕು ಬೇಡವ, ಇದನ್ನ ಎಷ್ಟು ಹೇಳಬೇಕು, ಈ ಪದಗಳು ಬೇಕೋ ಬೇಡವೋ ಅನ್ನೋ ವಿವೇಚನೆ ಇದೆ, ಅವನು ಮಿತಭಾಷೆ. ಇನ್ನು ಮಿತಭೋಜಿ ಅಂದ್ರೂ ಕೂಡ ಹಾಗೆ ಅಂತ. ಕಡಿಮೆ ತಿನ್ನೋನು ಅಂತಲ್ಲ, ಕಡಿಮೆ ತಿನ್ನೋದು ಕೂಡ ದೋಷವೇ. ಅತ್ಯಶನ, ಹೆಚ್ಚು ಊಟ ಮಾಡೋದು ಹೇಗೆ ದೋಷವೋ, ಕಡಿಮೆ ಊಟ ಮಾಡೋದು ಕೂಡ ಹಾಗೆ ದೋಷ ಅಂತ. ಅದರಲ್ಲಿ ತೊಂದರೆಗಳಿದೆ ಅಂತ. ಎಷ್ಟು ಬೇಕೋ ಅಷ್ಟನ್ನು ಊಟ ಮಾಡೋದು ಗುಣ ಅಂತ. ಹಾಗೆ ಮಿತಭಾಷೆ ಅಂದ್ರೆ ತೂಗಿ ಉಂಡುವವನು. ಇವತ್ತಂತೂ ಇದರ ಕಾಲದಲ್ಲಿ, ತೂಕ ಹೆಚ್ಚು ಕಡಿಮೆ ಮಾಡೋ ಕಾಲದಲ್ಲಿ ನಿಜವಾಗಿಯೂ ತೂಕ ಮಾಡೋಕೆ ಶುರು ಮಾಡ್ಬಿಡ್ತಾರೆ ಜನಗಳು. ಎಷ್ಟು ಕ್ಯಾಲರೀಸ್ ಅಂತ, ಅದು ಎಷ್ಟಿದೆ ಅಂತ ನೋಡ್ಕೊಂಡೆ ಪ್ರತಿಯೊಂದು, ಅದರಲ್ಲಿ ಎಷ್ಟು ಇದರಲ್ಲಿ ಎಷ್ಟು ಅಂತ. ಆ ತರಹ ಅಲ್ಲ, ಹಾಗೆ ನೀವು ಒಂದೊಂದನ್ನು ತೂಕ ಮಾಡ್ಬೇಕಂತ ಪ್ರಮೇಯ ಇಲ್ಲ. ಅದು ಬೇರೆ ರೀತಿಯಲ್ಲಿ ಅವರ ಪರಿಭಾಷೆ ಬೇರೆ ಇದೆ. ಅಲ್ಲಿ ಒಳ ಹೊಕ್ಕರೆ ನಿಮ್ಗೆ ಅರ್ಥ ಆಗತ್ತೆ, ನಿಮ್ಗೆ ಗೊತ್ತಾಗತ್ತೆ. ನಿಮ್ಗೆ ತೂಕದ ಯಂತ್ರ ಬೇಡ ಅದಕ್ಕೇನು, ತೂಕ ಮಾಡೋದಕ್ಕೆ ಅಂತ ಗೊತ್ತಾಗತ್ತೆ ನಿಮ್ಗೆ ಅಂತ. ನಿಮ್ ಹೊಟ್ಟೆನೆ ನಿಮ್ಗೆ ತೂಗಿ ಹೇಳುತ್ತೆ ನಿಮ್ಗೆ ಅದು ಎಷ್ಟು ಬೇಕು ಬೇಡ ಅನ್ನೋದಕ್ಕೆ ಸೂಚನೆಗಳನ್ನು ಕೂಡ ಕೊಡುತ್ತೆ. ಅದು ಸಾಕು, ನಿಲ್ಲಿಸು, ಬೇಕು, ಇನ್ನು ಎಲ್ಲದಕ್ಕೂ ವ್ಯವಸ್ಥೆ ಇಲ್ಲೇ ಇದೆ ಶರೀರದಲ್ಲಿ. ಹೊರಗಡೆ ಬೇರೆ ಯಾವುದು ಕೂಡ ಬೇಕಾಗೋದಿಲ್ಲ. ಹಾಗಾಗಿ ಮಿತಭುಕ್ ಅಂದ್ರೆ ಒಳ್ಳೆದನ್ನೇ ಆದ್ರೂ ಕೂಡ ಅದರ ಮಿತಿಯಲ್ಲೇ ತಿನ್ಬೇಕು, ಅತಿಯಾಗಿ ತಿನ್ಬಾರದು. ಅತಿಯಾದ್ರೆ ಅಮೃತವೋ ವಿಷ, ಅದು ಒಂದು ಗಾದೆ ಇದೆ. ಅಜೀರ್ಣ ಭೋಜನ ವಿಷಮ್ ಅಂತಂದ್ರೆ, ಅತಿಯಾದ್ರೆ ಅಮೃತವೂ ಕೂಡ ವಿಷ ಅಂತೆ. ಹಾಲನ್ನೇ ಎಷ್ಟು ಸೇವನೆ ಮಾಡ್ಬೋದು ಒಂದು ಲೆಕ್ಕ ಇದೆಯಲ್ವಾ? ದಿನಕ್ಕೊಂದು 10-20 ಲೀಟರ್ ಹಾಲು ಸೇವನೆ ಮಾಡೋಕೆ ಶುರು ಮಾಡಿದ್ರೆ ಅವನು ಬೇಗ ಕ್ಷೀರಸಾಗರಕ್ಕೆ ಹೋದ್ರೆ ಪುಣ್ಯ, ವೈಕುಂಠ ಅಲ್ಲೇ ಹೋಗ್ತಾನೋ ಇಲ್ಲೋ ಗೊತ್ತಿಲ್ಲ. ವೈತರಣಿಗೆ ಹೋದ್ರೆ ಏನ್ ಮಾಡೋದು ಆಮೇಲೆ ಅದ್ರ ಬದಲು. ಹಾಗಾಗಿ ತುಪ್ಪವೇ ಆದ್ರು, ಹಾಲೇ ಆದ್ರೆ, ಹಣ್ಣೇ ಆದ್ರು
ಅಥವಾ ಯಾವ ಅಕ್ಕಿ ಆದ್ರೂ ಕೂಡ, ಅತ್ಯಂತ ಒಳ್ಳೆ ವಸ್ತುವೇ ಆದ್ರೂ ಕೂಡ ಮಿತಿ ತಪ್ಪಿದಾಗ ತೊಂದರೆ ಮಾಡುತ್ತೆ ಅದು. ಮಿತಭುಕ್ ಎನ್ನುವ ಮಾತು. ಅಶಾಕ ಭುಕ್ ಎನ್ನುವಾಗ ಈ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಲೆಕ್ಕ. ಈ ತರಕಾರಿ ಸೊಪ್ಪು ಇದೆಯಲ್ಲ, ಜೀರ್ಣ ಆಗೋದಕ್ಕೆ ಕಷ್ಟ ಅಂತ ಲೆಕ್ಕ. ಇದು ಒಂದು ಪಟ್ಟಿನ ಕೊಡ್ತಾರೆ ಅವರು, ಈ ಪತ್ರ, ಪುಷ್ಪ, ಕಾಂಡ, ಇದು ಎಲ್ಲ ಪಟ್ಟಿನ ಕೊಡ್ತಾರೆ ಅವರು. ಒಂದಕ್ಕಿಂತ ಒಂದು ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಅಂತ ಒಂದು ಪಟ್ಟಿನ ಕೊಡ್ತಾರೆ. ಅದ್ರಲ್ಲಿ ಅವರು ಯಾವುದು ಜೀರ್ಣ ಆಗಲಿಲ್ವೋ ಅದೇ ಕಾಯಿಲೆಗಳ ಮೂಲ. ನಾವು ಊಟ ಮಾಡಿದ್ರಲ್ಲಿ ಯಾವ ಅಂಶ ಜೀರ್ಣ ಆಗದೆ ಉಳಿತೋ ಅದೇ ಎಲ್ಲ ರೋಗಗಳ ಮೂಲ ಎಂಬುದಾಗಿ ಬಲ್ಲವರ ಅಭಿಮತ. ಆಮಂಹಿ ಸರ್ವ ರೋಗಾಣಂ, ಎಲ್ಲಾ ರೋಗಕ್ಕೂ ಮೂಲ ಯಾವುದು ಅಂದ್ರೆ ಆಮೆ ಅಲ್ಲ, ಆಮೆ ತಮ್ಮ ಇದು ಆಮ ಅಂತ. ಆಮೆ ಮೆಲ್ಲ ಅಲ್ವಾ, ಈ ಆಮವು ಕೂಡ ಹಾಗೆ ಇಡೀ ವ್ಯವಸ್ಥೆಯನ್ನೇ ನಿಧಾನ ಮಾಡಿಬಿಡುತ್ತೆ ಇದು ಅಂತ. ಮಾಡ್ಬೇಕಾದ್ದೆಲ್ಲ ಸಕಾಲಕ್ಕೆ ಮಾಡೋಕೆ ಆಗದಿರೋ ತರ ಮಾಡಿಬಿಡುತ್ತೆ ಅದು. ಆಮ ಅಂತ ಕರೀತಾರೆ ಅದನ್ನ. ಆಮ ಅಂದ್ರೆ ನಾವು ತಿಂದಿದ್ರಲ್ಲಿ ಜೀರ್ಣವಾಗದೆ ಉಳಿಯುವಂತ ಭಾಗ. ಅದೇ ಬೇರೆ ಬೇರೆ ಕಡೆ ಹೋಗಿ ತೊಂದರೆ ಮಾಡುತ್ತೆ. ರೂಪಾಂತರ ಅದೇ ರೂಪದಲ್ಲಿ ಹೋಗ್ಬೇಕು ಅಂತಿಲ್ಲ. ಅದು ನಿಮಗೆ ತಲೆನೋವಿದೆ ಅಂದ್ರೆ ಅದ್ರ ಹಿಂದೆ ಆಮ ಇದೆ ಅಂತ, ಅದು ಯಾವ್ದೋ ರೂಪದಲ್ಲಿ ಹೋಗಿ ಸೇರ್ಕೊಂಡಿದೆ ಅದು. ಕಾಲು ನೋವಿದೆ ಅಂದ್ರೆ ಆಮ ಇದೆ ಅಲ್ಲಿ, ಅಥವಾ ಇನ್ನೇನೋ ತೊಂದರೆ ಇದೆ ಅಂದ್ರೆ ಅಲ್ಲಿ ಹೋಗಿ ಸೇರ್ಕೊಂಡಿರ್ತಕ್ಕಂಥ ಆಮ ಅದು ನಮಗೆ ರೋಗವನ್ನು ಸೃಷ್ಟಿ ಮಾಡಿಕೊಡುವಂಥದ್ದು. ತರಕಾರಿ ಅದು ಜೀರ್ಣ ಮಾಡ್ಕೊಳ್ಳೋಕೆ ಕಷ್ಟ ಆಗಿದ್ರಿಂದ ಅದರಲ್ಲಿ ಕೆಲವು ದೋಷಗಳು, ಅಷ್ಟು ಒಳ್ಳೆ ಅಗ್ನಿ ಇಲ್ಲದೆ ಇದ್ರೆ ಸಮಸ್ಯೆಗಳನ್ನು ಹುಟ್ಟುಹಾಕತ್ತೆ. ಅದು ಏನೇನು ಸಮಸ್ಯೆ ಬರ್ಬೋದು ಅಂತ ಪಟ್ಟಿನ ಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ಕೆಲವು ಇವತ್ತು ಕಾಣ್ತಾ ಇದೆ ಅಂತ. ಉದಾಹರಣೆಗೆ ಕೂದಲು ಬಿಳಿಯಾಗತ್ತೆ ಅಂತ ಹೇಳುತ್ತೆ. ಈಗ ತರಕಾರಿ ಬಳಸೋದ್ರಿಂದ, ತರಕಾರಿ ಸೊಪ್ಪನ್ನ ಮಿತಿ ತಪ್ಪಿ ಬಳಸೋದ್ರಿಂದ ಅಥವಾ ಹೇಳದೇ ಇದನ್ನೆಲ್ಲ ಬಳಸೋದ್ರಿಂದ ಅಕಾಲದಲ್ಲಿ ಕೂದಲು ಬಿಳಿಯಾಗತ್ತೆ. ಹಿಂದಿರ್ಲಿಲ್ಲ ಅದು. ಹಿಂದಿನ ಕಾಲದ ಜನಗಳು 70-80 ವರ್ಷಕ್ಕೆಲ್ಲ ಕಪ್ಪು ಕೂದಲು ಅವರಿಗೆ. ಈಗಲೂ ಕೆಲವರು ಅಂಥವ್ರನ್ನ ಪಡೆ ಉಳಿಕೆಗಳು ಅಂಥವ್ರನ್ನ ಕೆಲವ್ರನ್ನ ಕಾಣ್ತೇವೆ. 90 ವರ್ಷದಲ್ಲಿ ಇನ್ನೂ ಕಪ್ಪು ಕೂದಲಿದೆ ಅಂಥವ್ರನ್ನ ನೋಡಿದೆ, ನಾವೇ ನೋಡಿದ್ದೇವೆ. ಆದ್ರೆ ಇವತ್ತು 20-30 ವರ್ಷಕ್ಕೆ ಕೂದಲೆಲ್ಲ ಬಿಳಿಯಾಗತ್ತೆ ಅಂತ. ಏನ್ ಕಾರಣ ಅಂದ್ರೆ ಈ ಒಂದು ಕಾರಣ ಹೇಳ್ತಾ ಇರುವಂತದ್ದು ಇದು ಅಂತ, ಈ ತರಕಾರಿ ಸೊಪ್ಪನ್ನು ಜಾಸ್ತಿ ಬಳಸೋದ್ರಿಂದ ಬರುವಂತದ್ದು ಅಂತ. ಇನ್ನೊಂದು ಸಮಸ್ಯೆ ಹೇಳ್ತಾ ಇರುವಂತದ್ದು ಕಣ್ಣಿನ ಶಕ್ತಿ ಮಂದಾಗತ್ತೆ, ಕಣ್ಣಿನ ದೋಷಗಳು ಬರುತ್ತೆ ಅದರಿಂದ. ಸರ್ವಂ ಶಾಕಂ ಅಚಾಕ್ಷುಷ್ಯಂ, ಈ ಜಾತಿಯೇ ಕಣ್ಣಿಗೆ ತೊಂದರೆ ಮಾಡುವಂಥದ್ದು. ತರಕಾರಿ ಸೊಪ್ಪಿಗೆ ಜಾತಿಯೇ ಅಚಾಕ್ಷುಷ್ಯಂ, ಕಣ್ಣಿಗೆ ತೊಂದರೆ ಮಾಡುವಂಥದ್ದು ಅಂತ. ಆದ್ರೆ ಕಣ್ಣಿಗೆ ಒಳ್ಳೇದು ಮಾಡುವಂಥದ್ದು ಕೆಲವಿದೆ ಅದರಲ್ಲಿ. ಚಾಕ್ಷುಷ್ಯಂ ಶಾಖ ಪಂಚಕಂ ಅಂತ ಪಟ್ಟಿ ಕೊಡ್ತಾರೆ. ನಿಮಗೆ ತಿನ್ನೋಕೆ ಏನೋ ಇಲ್ದೇರಾಗಿ ಮಾಡೋದಿಲ್ಲ, ಇದೆ ಕೆಲವು ತಿನ್ನುವಂಥದ್ದು. ನಾವು ನಿತ್ಯ ಬಳಸೋಕೆ ಸಾಧ್ಯತೆ ಇರುವಂಥದ್ದೇ. ಅದು ಮುಂದಕ್ಕೆ ಆ ಸಂದರ್ಭ ಬಂದಾಗ ವಿಸ್ತರಿಸೋಣ ಅದು. ಆದ್ರೆ ಇದನ್ನು ಹೇಳಿದಾರೆ ಅವರು ಅಂತ, ಕಣ್ಣಿಗೆ ತೊಂದರೆ ಮಾಡುತ್ತೆ ಅಂತ. ಇವತ್ತು ತುಂಬಾ ಕಣ್ಣಿನ ದೋಷಗಳು ಕಾಣ್ತಾ ಇದೆಯಲ್ಲ. ಸಣ್ಣ ಮಕ್ಕಳು ಕನ್ನಡಕ ಹಾಕ್ತಾ ಇದ್ದಾರೆ. ಎಲ್ಲಿಂದ ಬಂತು ಅನ್ನೋದನ್ನ ಯೋಚನೆ ಮಾಡ್ತಾ ಇಲ್ಲ ನಾವು. ಒಟ್ಟು ತಿನ್ನು ಸೊಪ್ಪು ತಿನ್ನು, ತರಕಾರಿ ತಿನ್ನು, ಸೊಪ್ಪು ತಿನ್ನು, ತರಕಾರಿ ತಿನ್ನು. ನಮ್ಮ ಪೂರ್ವಜರು ಇಷ್ಟು ತರಕಾರಿ ತಿಂತ ಇರ್ಲಿಲ್ವಲ್ಲ. ತರಕಾರಿ ಅಂಗಡಿಗಳೇ ಇರಲಿಲ್ಲ ನಮ್ಮ ದೇಶದಲ್ಲಿ. ತರಕಾರಿ ಅಂಗಡಿಗಳಿಲ್ಲಿದ್ವು. ಮನೆ ಸುತ್ತಮುತ್ತ ಏನ್ ಬೆಳೀತಾ ಇತ್ತೋ ಅದನ್ನ ಊಟ ಮಾಡ್ತಾ ಇದ್ದಿದ್ದು. ಅದು ಇಡೀ ವರ್ಷದ ಎಲ್ಲಾ ದಿನಕ್ಕೂ ಬರುವಂತದ್ದಲ್ಲ ಅದೆಲ್ಲ. ಆಗ ಈಗ ಬೆಳೆಸೋಕೆ ಸಾಧ್ಯ ಇರುವಂತದ್ದು. ಹೀಗಾಗಿ ಅವರು ಕಣ್ಣು, ತಲೆ ಕೂದಲು ಎಲ್ಲ ಚೆನ್ನಾಗಿತ್ತು ಅಂತ. ಸ್ಮೃತಿ ಕಡಿಮೆ ಆಗತ್ತೆ ಅಂತ ಹೇಳುತ್ತೆ. ತರಕಾರಿ ಸೊಪ್ಪಿನ ಅವ್ಯವಸ್ಥಿತ ಬಳಕೆಯಿಂದ ಸ್ಮೃತಿ ಕಡಿಮೆ ಆಗತ್ತೆ ಅಂತ. ನೆನಪಿನ ಶಕ್ತಿ ಕಡಿಮೆ ಇವತ್ತು. ಹಾಗಾಗಿ ನಮ್ಗೆ ಗೂಗಲ್ ಬೇಕಾಯ್ತು, ಕೃತ್ರಿಮ ಬುದ್ಧಿಮತ್ತೆ, ಅದನ್ನ ಕೇಳಿ ಹೇಳ್ತಾನೆ ಅಂತ ಏನಾದ್ರು ಕೇಳಿದ್ರೆ ಅಂತ. ಅದೆಲ್ಲ ಬೇಕಾಯ್ತು. ಯಾಕೆ ಕ್ಯಾಲ್ಕುಲೇಟರ್ ಯಾಕೆ ಬೇಕಾಯ್ತು ನಮ್ಗೆ? ಸ್ಮೃತಿ ಶಕ್ತಿ ನಮ್ದು ಕಡಿಮೆ ಆಗ್ತಾ ಇರುವಂತದ್ದು ಅಂತ. ರಾಮಾಯಣದ ಕಾಲದಲ್ಲಿ ನೋಡಿದ್ರೆ 24,000 ಶ್ಲೋಕಗಳನ್ನ ಬಾಯಲ್ಲಿ ಹೇಳಿದ್ರು ವಾಲ್ಮೀಕಿಗಳು, ಕಿವಿಲಿ ಕೇಳ್ಕೊಂಡ್ರು ಲವಕುಶರು, ಕಲ್ತ್ಕೊಂಡ್ರು ಅಂತ. ಈಗ ಮಾಡಿ ನೋಡೋಣ, ಅದನ್ನ ಆಗೋದಿಲ್ಲ. ಯಾಕೆಂದ್ರೆ ಆಹಾರ ದೋಷಗಳು ಅಂತ. ಹಾಗೆ ಮೂಳೆ ದುರ್ಬಲ ಆಗತ್ತೆ ಅಂತ ಹೇಳುತ್ತೆ. ತರಕಾರಿಯನ್ನು ತುಂಬಾ ಬಳಸೋದ್ರಿಂದ ಮೂಳೆ ದುರ್ಬಲ ಆಗುತ್ತೆ, ತರಕಾರಿ ಸೊಪ್ಪುಗಳನ್ನ ಅಂತ ಆಗಿದೆ ಇವತ್ತು. ಸುಮ್ಮನೆ ಜಾರ್ ಬಿದ್ರು ಅಲ್ಲಿ ಮೂಳೆ ಮುರಿತು. ಇವತ್ತು ತುಂಬಾ ಬೇಡಿಕೆ ಇರುವಂತದ್ದು ಮೂಳೆ ತಜ್ಞರಿಗೆ. ವೈದ್ಯ ಲೋಕದಲ್ಲಿ ಭಾರಿ ಬೇಡಿಕೆ ಇರುವಂತದ್ದು ಮೂಳೆ ತಜ್ಞರಿಗೆ. ಯಾಕೆಂದ್ರೆ ಹೀಗಂದ್ರೆ ಮುರಿತು. ಏನು ಮೂಳೆ ಬೆಣ್ಣೆಯಿಂದ ಮಾಡಿದ್ದು ಏನ್ ಕತೆ ಅಂತ. ಹಾಗಾಯ್ತಲ್ಲ ನಮ್ದು. ಚಿಕ್ಕದಕ್ಕೆಲ್ಲ ಬೀಳ್ಬೇಕು ಅಂತ ಕೂಡ ಇಲ್ಲ ಅಂತ, ತಾಗಿದ್ದಕ್ಕೆ ಮುರಿತು ಅಂತ.
ಯಾಕೆ ಹೀಗಾಯ್ತು? ಕಾರಣ ಬೇಕಲ್ವಾ ಅದಕ್ಕೊಂದು. ಆದ್ರೆ ಪೂರ್ವಜರ ಉಪದೇಶ ವಚನಗಳು ಏನಿದೆ ಅಲ್ಲಿ ನಮಗೆ ದಾರಿ ತೋರುವಂತ ಇದೆ ಅಂತ. ಹಾಗಂತ ನೀವು ತರಕಾರಿಯನ್ನೇ ಬಿಟ್ಬಿಡ್ಬೇಕು, ಸೊಪ್ಪುಗಳನ್ನ ಬಿಟ್ಬಿಡ್ಬೇಕು ಅಂತಲ್ಲ ಹೇಳಿದ್ದಾರೆ ಅವರು. ಇಂತಿಂಥದನ್ನು ಸೇವಿಸಬಹುದು ಅಂತ ಹೇಳಿದ್ದಾರೆ. ಅದನ್ನು ಮಿತಿ ಎರೆತು ಸೇವನೆ ಮಾಡಿದ್ರೆ ಒಳ್ಳೇದಾಗ್ಬೋದು. ಅದನ್ನ ನೋಡೋಣ, ಆ ಸಂದರ್ಭ ಬಂದಾಗ ಅದನ್ನ ವಿಸ್ತಾರವಾಗಿ ಅದನ್ನ ಗಮನಿಸೋಣ. ಧನ್ವಂತರಿಗೆ ತುಂಬಾ ಪ್ರೀತಿ ಆಯಿತು, ಪಕ್ಷಿ ರೂಪದಲ್ಲಿ ಬಂದಿರತಕ್ಕಂಥ ಧನ್ವಂತರಿಗೆ. ಯಾಕೆಂದ್ರೆ ಸರಿಯಾದ ಉತ್ತರವನ್ನ ಒಬ್ಬ ವೈದ್ಯಶ್ರೇಷ್ಠ ಹೇಳಿದ ಅಂತ ಧನ್ವಂತರಿಗೆ ಸಂತೋಷ ಆಯಿತು. ಅನ್ನೋದ್ರಲ್ಲಿ ಏನು ಗುಟ್ಟಿದೆ ಅಂದ್ರೆ ಈ ವಿಷಯ ನಿಜ ಅಂತ. ವಾಗ್ಭಟ ಕೊಟ್ಟ ಉತ್ತರ ಸರಿ ಅಂದ್ರೆ ನಮಗೆ ಪಾಠ ಇದೆ ಅಲ್ಲಿ ಅಂತ ಅರ್ಥ, ನಾವು ತಿಳ್ಕೊಳ್ಳುವಂಥದ್ದಿದೆ ಅಂತ. ಆಶೀರ್ವಾದ ಮಾಡಿ ಧನ್ವಂತರಿ ಅದೃಶ್ಯನಾಗ್ತಾನೆ. ಆಶೀರ್ವಾದದ ಫಲವಾಗಿ ವಾಗ್ಭಟರಿಂದ ಕೃತಿಗಳು ರಚನೆಯಾದವು. ಇವತ್ತು ಕೂಡ ತುಂಬಾ ತುಂಬಾ ಒಳ್ಳೆ ವಿಚಾರಗಳು ಹೊಂದಿರತಕ್ಕಂಥ ಕೃತಿಗಳು ವಾಗ್ಭಟರಿಂದ ರಚನೆಯಾಗಿದೆ. ಅವರದ್ದೇ ಒಂದು ಮಾತಿದೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಶ್ವಸಕ್ತಃ ದಾತ ಸಮಃ ಸತ್ಯಪರಃ ಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯರೋಗ. ಯಾರು ಅರೋಗ, ರೋಗವಿಲ್ಲದವನಾಗ್ತಾನೆ, ಯಾರು ಅರೋಗ ಭವತಿ ಅಂದ್ರೆ ಹಿತಾಹಾರ ವಿಹಾರ ಸೇವಿ, ಆಹಾರ ಮತ್ತು ವಿಹಾರ, ವಿಹಾರ ಅಂದ್ರೆ ಓಡಾಟ, ಅದು ಹಿತವಾಗಿರ್ಬೇಕು. ಅದು ಕೂಡ ಹಿತವಾಗಿಲ್ಲ. ಇವತ್ತು ವ್ಯಾಯಾಮ ಅನ್ನೋ ಹೆಸರು ನಾವು ಏನೇನು ಮಾಡ್ತಿದ್ದೇವೆ ಅದರಲ್ಲಿ ನಮ್ಮ ಹೃದಯ ಒಡೆಯೋಕ್ಕೆ ಕಾರಣ ಆಗ್ತಾ ಇದೆ ಅಂತ. ಮಾಡ್ತಾ ಮಾಡ್ತಾನೆ ಹೃದಯಾಘಾತ ಸಾಯೋರ್ನ ಕಾಣ್ತಾ ಇದೆ ನಾವು ಇವತ್ತಿನ ಆಧುನಿಕ ವ್ಯಾಯಾಮ ಪದ್ಧತಿಗಳು ಏನಿದೆ ಅದರ ಮಧ್ಯದಲ್ಲೇ ಸಾಯುವಂಥವ್ರು, ಮಾಡ್ತಾ ಇರುವಾಗಲೇ ಸಾಯುವಂಥವ್ರು ಅನೇಕರನ್ನು ಕಾಣ್ತಾ ಇದ್ದೇವೆ ನಾವು ಇವತ್ತು. ಹಾಗಾಗಿ ಆಹಾರ ವಿಹಾರಗಳು ಯಾರದ್ದು ನಿತ್ಯವೂ ಹಿತವಾಗಿವೆಯೋ ಸಮೀಕ್ಷೆಕಾರಿ ಅಂತ ಆಲೋಚನೆ ಮಾಡಿ ಮಾಡ್ತಾನೆ. ಊಟ ಮಾಡುವಾಗಲೂ ಅದ್ರ ಹಿಂದೆ ಆಲೋಚನೆ ಬೇಕು ಅಂತ, ಏನು ಉಣ್ಬೇಕು ಉಣ್ಬಾರ್ದು, ಎಷ್ಟು ಉಣ್ಬೇಕು ಉಣ್ಬಾರ್ದು ಅಂತ. ಹಾಗೆ ಪ್ರತಿಯೊಂದರಲ್ಲಿ ಕೂಡ ವಿವೇಚನೆ ಬೇಕು ಅಂತ. ಸಮೀಕ್ಷೆಕಾರಿ ವಿಷಯೇಶ್ವಸಕ್ತಃ, ವಿಷಯ ಲಂಪಟತೆ ಇರಬಾರದು. ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಅನ್ನೋ ಹಪಹಪಿ ಇದೆಯಲ್ಲ, ಅದು ಬೇಡವಾದನ್ನು ಕೂಡ ತಿನ್ನೋ ಹಾಗೆ, ಕುಡಿಯೋ ಹಾಗೆ ಅಥವಾ ಮಾಡೋ